ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಮರ್ಷಿಯಲ್ ವೆಹಿಕಲ್ ನಲ್ಲಿ ಓವರ್ಲೋಡಿಂಗ್ ಅಂದ್ರೆ ಏನು, ಅದು ಎಷ್ಟು ಡೇಂಜರ್ ಅಂತ ನೋಡೋಣ. ಓವರ್ಲೋಡಿಂಗ್ ಅಂದ್ರೆ ಏನು? ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಫಿಕ್ಸ್ ಮಾಡಿರುವ GVW ಅಂದ್ರೆ ಗ್ರಾಸ್ ವೆಹಿಕಲ್ ವೆಯ್ಟ್ ಲಿಮಿಟ್ ಗಿಂತ ಜಾಸ್ತಿ ಲೋಡ್ ಹಾಕಿದ್ರೆ ಅದನ್ನು ಓವರ್ಲೋಡಿಂಗ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ GVW ಅಂದ್ರೆ ಏನು ಅಂದ್ರೆ ಟೋಟಲ್ ವೆಹಿಕಲ್ ವೆಯ್ಟ್, ಪ್ಯಾಸೆಂಜರ್ ವೆಯ್ಟ್, ಫ್ಲೂಯಿಡ್ ಅಂದ್ರೆ ಬ್ರೇಕ್ ಫ್ಲೂಯಿಡ್, ಕ್ಲಚ್ ಫ್ಲೂಯಿಡ್, ಫ್ಲೂಯೆಂಟ್ ಇವೆಲ್ಲ ಬರುತ್ತೆ. ಸೊ ಫ್ಯೂಯಲ್ ಅಂದ್ರೆ ಡೀಸೆಲ್, ಪೆಟ್ರೋಲ್. ಸೊ ಇದು ಫ್ಯೂಯಲ್ ವೆಯ್ಟ್ ಪ್ಲಸ್ ಕಾರ್ಗೋ ವೆಯ್ಟ್ ಅಂದ್ರೆ ನೀವು ಹಾಕೋ ಲಗೇಜ್ ನ ವೆಯ್ಟ್. ಸೊ ಇದೆಲ್ಲ ಸೇರಿಸಿದ್ರೆ GVW ಅಂತ ಕರೀತಾರೆ. ಯಾಕೆ ಓವರ್ಲೋಡಿಂಗ್ ಅನ್ನೋದು ತುಂಬಾ ಡೇಂಜರ್ ಅಂದ್ರೆ ಓವರ್ಲೋಡಿಂಗ್ ಇಂದ ಬ್ರೇಕ್ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಟೈರ್ ಬಸ್ಟ್ ಆಗುವ ಸಾಧ್ಯತೆಗಳು ಹೆಚ್ಚು, ಸಸ್ಪೆನ್ಷನ್ ಮತ್ತು ಆಕ್ಸೆಲ್ ಗಳಿಗೆ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಹೆಚ್ಚು, ಸ್ಟೇರಿಂಗ್ ಕಂಟ್ರೋಲ್ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ, ಆಕ್ಸಿಡೆಂಟ್ ಗಳು ಆಗುವ ಸಾಧ್ಯತೆಗಳು ಇರ್ತವೆ, ಹಾಗೂ ಕೊನೆಯದಾಗಿ ಎಸ್ಪೆಷಲಿ ಡೌನ್ ಹಿಲ್ ಮತ್ತು ಟರ್ನಿಂಗ್ ಗಳಲ್ಲಿ ಇದು ಬಹಳ ಡೇಂಜರ್ ಕೂಡ ಹೌದು. ಓವರ್ಲೋಡಿಂಗ್ ಹೇಗೆ ಲೀಗಲ್ ಮತ್ತು ಫೈನಾನ್ಷಿಯಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ, ಓವರ್ಲೋಡಿಂಗ್ ಮಾಡಿದಾಗ RTOದವರು ಏನಾದ್ರು ಗಾಡಿ ಹಿಡಿದ್ರೆ RTOದವರು ನಿಮ್ಗೆ 2,000 ರೂಪಾಯಿ ಗಂಟ ದಂಡ ಹಾಕ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿಗೆ ದಂಡ ಹಾಕ್ಬೋದು. ರಿಪೀಟೆಡ್ಲಿ ಇದನ್ನೇ ಮಾಡ್ತಾ ಇದ್ರೆ ವೆಹಿಕಲ್ ನ RTOದವರು ಸೀಸ್ ಮಾಡುವ ಚಾನ್ಸಸ್ಗಳು ಇರುತ್ತೆ. ಎರಡನೇದಾಗಿ, ನಿಮ್ಮ ವೆಹಿಕಲ್ ನಲ್ಲಿ ಓವರ್ಲೋಡ್ ಇದ್ದು ಆಕ್ಸಿಡೆಂಟ್ ಆದ್ರೆ ಇನ್ಸೂರೆನ್ಸ್ ಕಂಪ್ನಿಯವರು ಇದನ್ನ ನೆಗ್ಲಿಜಿಯೆನ್ಸಿ ಅಂತ ಕಾರಣ ಕೊಟ್ಟು ಇನ್ಸೂರೆನ್ಸ್ ಕ್ಲೈಮ್ ನ ರಿಜೆಕ್ಟ್ ಮಾಡುವ ಚಾನ್ಸಸ್ಗಳು ತುಂಬಾ ಇರ್ತವೆ. ಸೊ ಸ್ನೇಹಿತರೆ, ವಿತ್ ಇನ್ ಲಿಮಿಟ್ ಒಳಗಡೆ ಲೋಡ್ ಹಾಕಿ. ಓವರ್ಲೋಡಿಂಗ್ ಪ್ರಾಫಿಟ್ ಕೊಡಲ್ಲ, ಬಟ್ ಪ್ರಾಣಕ್ಕೆ ಹಾಗೂ ವೆಹಿಕಲ್ಗೆ ಅಪಾಯ ತರುತ್ತೆ. ಕೊನೆಯದಾಗಿ ಸ್ನೇಹಿತರೆ, ನಿಮ್ಗೇನಾದ್ರೂ ಇವತ್ತಿನ ಸೇಫ್ಟಿ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಥಿಂಕ್ ಸೇಫ್ಟಿ, ಬಿ ಸೇಫ್ಟಿ ಅಂತ ಹೇಳ್ತಾ ಥ್ಯಾಂಕ್ ಯು.